ನಮಸ್ಕಾರ ವೀಕ್ಷಕರೇ, ನೇಷನ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಸ್ವಾತಿ ಎಣ್ಣಿ. ಸಂಶಯ ಗ್ರಾಮದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ. ಜೋಡಮನಿ ಫೌಂಡೇಶನ್ ವತಿಯಿಂದ ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕಿನ ಸಂಶಿ ಗ್ರಾಮದಲ್ಲಿ ಉಚಿತ ಆರೋಗ್ಯ ಶಿಬಿರವನ್ನು ಏರ್ಪಡಿಸಿದ್ದರು. ಫೌಂಡೇಶನ್ನ ಸಂಸ್ಥಾಪಕ ಮತ್ತು ಅಧ್ಯಕ್ಷ ಹಜರತ್ ಅಲಿ ಜೋಡಿಮನಿಯವರ ನೇತೃತ್ವದಲ್ಲಿ ನಡೆದಿರುವ ಉಚಿತ ಆರೋಗ್ಯ ತಪಾಸಣಾ ಶಿಬಿರವು ಯಶಸ್ವಿಯಾಗಿ ನೆರವೇರಿತು. ಈ ಕುರಿತು ಸಂಸ್ಥೆಯ ಸಂಸ್ಥಾಪಕ ಹಜರತ್ ಅಲಿ ಜೋಡಮನಿ ಮಾತನಾಡಿ, ಈ ಮೊದಲು ನಾವು ಸುಮಾರು ಜನಪರ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದ್ದೀವಿ. ಆದರೆ ಪ್ರಥಮ ಬಾರಿಗೆ ಜೋಡಮನಿ ಫೌಂಡೇಶನ್ ವತಿಯಿಂದ ಆರೋಗ್ಯ ತಪಾಸಣೆ ಶಿಬಿರ ಹಮ್ಮಿಕೊಂಡಿದ್ದೇವೆ. ಈ ಶಿಬಿರದಲ್ಲಿ ಕಣ್ಣಿನ ತಪಾಸಣೆ, ಶುಗರ್ ತಪಾಸಣೆ, ಅಸ್ತಮಾ ಇನ್ನಿತರ ಕಾಯಿಲೆಗಳಿಗೆ ಸಂಬಂಧಿಸಿದ ರೋಗಗಳಿಗೆ ತಪಾಸಣೆ ಶುರುವಾಗಿದೆ. ಮುಂಬರುವ ದಿನಗಳಲ್ಲಿ ಶಿಕ್ಷಣ, ಉದ್ಯೋಗ ಸೃಷ್ಟಿಯ ಕುರಿತು ಯೋಜನೆಗಳನ್ನು ಹಮ್ಮಿಕೊಳ್ಳಲಾಗುವುದೆಂದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಾಜು ಪುಟ್ಟಣ್ಣವರ್ ಉಪಸ್ಥಿತರಿದ್ದರು. ಹಿರಿಯರು, ಗ್ರಾಮಸ್ಥರು ಆರೋಗ್ಯ ತಪಾಸಣೆ ಶಿಬಿರದ ಸದುಪಯೋಗ ಪಡೆದುಕೊಂಡರು. ಜೋಡಮನಿ ಫೌಂಡೇಶನ್ ಇದು ಆಗಿ ಮಿನಿಮಮ್ 6-7 ತಿಂಗಳಾಗಿತ್ತು. ಇದಕ್ಕೆ ಟೈಮ್ ನಾವು ಸ್ವಲ್ಪ ಬಿಜಿ ಇದ್ವಂತ. ಈಗ ಹೆಲ್ತ್ ಜನಕ್ಕೆ ಸೇವಾ ಮಾಡ್ಬೇಕಂತ ಇದು ಫೌಂಡೇಶನ್ ತೆಗೆದಿದ್ದು. ಸೇವಾ ಅಂದ್ರೆ ನಾವು ಎಜುಕೇಶನ್ ಇರಲಿ, ಹೊರತಾಗಿ ಹೆಲ್ತ್ ಡಿಪಾರ್ಟ್ಮೆಂಟ್ ಇರಲಿ, ಹಲವಾರು ಹೆಲ್ತ್ಗಳು ಇರ್ತಾವು, ಸಮಾಜ ಸೇವಾ ಇರಲಿ, ಆಮೇಲೆ ಏನೋ ಹಲವಾರು ಬಹಳಷ್ಟು ಲಗ್ನ ಇರಲಿ, ಬಡವ್ರ ಮಕ್ಕಳದು ಏನೋ ಇರಲಿ, ಒಂದು ಚಲೋ ಮಾಡ್ಬೇಕಂತ ಇದು ನಮ್ಮ ಜೋಡಮನಿ ಫೌಂಡೇಶನ್ ತೆಗೆದ ಅನ್ಸುತ್ತೆ. ಹೆಚ್ಚಾಗಿ ಹೆಲ್ತ್ ಯಾಕಂದ್ರ ನಮ್ಮ ಜನ, ಹಳ್ಳಿ ಜನ ಬಹಳಷ್ಟು ಬಡವರು, ಅವ್ರಿಗೆ ತ್ರಾಸ ಆಗ್ತದೆ ಸಿಟಿಗೆ ಹೋಗಿ ಬರಾಕ. ಸಿಟಿಗೆ ಹೋದ್ರ ಒಮ್ಮೆ ಬಿಲ್ ಮಾಡಿದ್ರ 400-600, ಔಷಧ ಬರೆದು ಕೊಡ್ತಾರ 800, ಒಮ್ಮೆ ಹೋದ್ರ 1,500-2,000 ಹೋಗ್ತಾವ. ಅವ್ರಿಗೆ ಬಹಳ ತ್ರಾಸ ಆಗ್ತದೆ. ಆಗುದಿಲ್ಲ. ಅದನ್ನ ನೋಡಿ ಅದ್ರ ಸಂಬಂಧ ನಾವು ಮುಂದೆ ಹೆಲ್ತ್ ಕ್ಯಾಂಪ್ ತಿಂಗಳ ಎಲ್ಲೆಲ್ಲಿ ಇಡಬೇಕಂತ ಒಂದು ಡಿಸಿಷನ್ ಮಾಡಿ, ಬಡು ಸಣ್ಣ ಹಳ್ಳಿಯಲ್ಲಿ ಇರ್ತಾವ ಅಲ್ಲಿ ಮಾಡಾಕ ನಾವು ಇದನ್ನ ಮಾಡ್ತೇವೆ. ಎಜುಕೇಶನ್ ನಮ್ಮ ಗುರುಗಳು ಹೇಳಿದ್ರು, ಮೊನ್ನೆ ನಾವು ಅವ್ರ ಕೂಡ ಮಾತಾಡಿದ್ರು, ಒಂದು ದೊಡ್ಡ ಎಜುಕೇಶನ್, ಫ್ರೀ ಆಫ್ ಎಜುಕೇಶನ್ ನಾವು ಮಾಡ್ಬೇಕಂತ ನನ್ನ ಒಂದು ಆಸೆ, ಕನಸು. ನಮ್ಮ ಗುರುಗಳ ಆಶೀರ್ವಾದಲಿಂತ ನಾವು ಮಾಡಾಕ ಇದನ್ನ ಮಾಡ್ತೇನೆ ಅಂತ ಹೇಳ್ತೀನಿ. ಇದು ಫಸ್ಟ್ ಪ್ರೋಗ್ರಾಮ್ ರೀ ಇದು ಜೋಡಮನಿ. ಮುಂದಿನ ಹಲವಾರು ಪ್ರೋಗ್ರಾಮ್ಗಳು ನಾನು ಹೆಲ್ತ್ ಇರ್ಲಿ, ಡಾಕ್ಟರ್, ಆಮೇಲೆ ಲಗ್ನದ ಫಂಕ್ಷನ್ ಇರ್ಲಿ, ಯಾರು ಬಡ್ರ ಮಕ್ಕಳದು ಇದಿರ್ಲಿ, ಉದ್ಯೋಗ ಇರ್ಲಿ, ಎಜುಕೇಶನ್ ಫೀಸ್ ಇರ್ಲಿ, ಫೌಂಡೇಶನ್ ಹಲವಾರು ಕೆಲಸ ಮಾಡಾಕ ನಾವು ಮಾಡೇವ್ರಿ. ಈಗ ಕಣ್ಣಿಂದ್ರಿ, ಆಮೇಲೆ ಡಯಾಬಿಟಿಸ್, ಪ್ರೆಷರ್, ಹಲವಾರು ಉಳ್ದಾವ್ ಮಾಡಕ್ ಕುಂತೇವ್ರಿ. ಹಲವಾರು ಈಗ ಸದ್ಯ ಒಂದು 70-80 ಮಂದಿ ಬಂದಾರ, 100 ಮಂದಿ ಸನಿಯಾಗ ಬಂದಾರ. ಇನ್ನು ಸಂಜೆ 5 ಗಂಟೆ ಮಟನೂ ಅದಾರಿ. ನಾವೊಂದು 400-500 ಆಗ್ಬೋದ್ರಿ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ. ನಾವು ರಾಜು ಪುಟ್ಟಣ ಅಂತೇಳಿ, ಅಧ್ಯಕ್ಷರ ಗ್ರಾಮ ಪಂಚಾಯತ್ ಸೌಸಿ. ನಮ್ಮ ಸೌಸಿ ಗ್ರಾಮದೊಳಗ ಹಜರತ್ ಅಲಿ ಜೋಡಮನಿ ಅವರು ತಮ್ಮ ಒಂದು ಜೋಡಮನಿ ಫೌಂಡೇಶನ್ ಅಂತ ಮಾಡ್ಕೊಂಡು ಈಗಾಗಲೇ 7 ತಿಂಗಳಿಂದ ಫೌಂಡೇಶನ್ ಪ್ರಾರಂಭ ಆಗೈತಿ. ಅವರು ಪ್ರಾರಂಭ ಆಗಿದ ಒಂದು ಪ್ರಥಮ ಕಾರ್ಯಕ್ರಮವನ್ನ ಒಂದು ಆರೋಗ್ಯದ ಹಿತದೃಷ್ಟಿಯನ್ನು ಇಟ್ಕೊಂಡು ಸಾಕಷ್ಟು ಕಾರ್ಯಕ್ರಮಗಳನ್ನ ಅವ್ರು ನಡ್ಸ್ಕೊಂಡ್ ಬಂದಂತ ಕಾರ್ಯಕ್ರಮದೊಳಗೆ ಸಾಕಷ್ಟು ಈಗ ಅವರು ಗುಡಿ ಗುಂಡಾರ್ಗಳಿಗಿರ್ಲಿ, ಮಸೂತಿಗಳಿಗಿರ್ಲಿ ಎಲ್ಲ ಸಾಕಷ್ಟು ಒಂದು ಅನುದಾನ ತಮ್ಮ ಸ್ವಂತ ದುಡ್ಡನ್ನ ಕೊಟ್ಕೊಂಡು ತಮ್ಮ ಒಂದು ಸಮಾಜ ಸುಧಾರಣೆ ಕೆಲಸಗಳು ತಮ್ಮದೇ ಆದ ಒಂದು ಪಾತ್ರವನ್ನ ವಹಿಸ್ಕೊಂಡಿದ್ದಾರೆ. ಅವ್ರಿಗೆ ಈಗಾಗಲೇ ದೇವ್ರು ಸಾಕಷ್ಟು ಒಂದು ಅನುಕೂಲ ಮಾಡಿಕೊಟ್ಟನ. ಮುಂದೆ ಕೂಡ ಅವರಿಗೆ ಇಂಥ ಒಂದು ಕಾರ್ಯಕ್ರಮಗಳನ್ನ, ಒಂದು ಯುವಕರಿಗೆ ಉದ್ಯೋಗ ಕೊಡೋದ್ರಾಗಿರ್ಲಿ, ಮತ್ತ ತಮ್ಮದಾದಂತ ಒಂದು ಕಾರ್ಯಕ್ರಮಗಳನ್ನ ಅವರು ತಿಂಗಳ ಹಾಕೊಂತೀನಿ ಅಂತ ಹೇಳ್ಯಾರ. ಈಗ ಹಿಂಗ ತಿಂಗಳ ಹಾಕೊಳ್ಳೋದ್ರಿಂದ ಗ್ರಾಮದೊಳಗೆ ಇರ್ತಕ್ಕಂಥ ಎಲ್ಲಾ ಜನರಿಗೆ ಆಗ್ಲಿ ಮತ್ತು ತಾಲೂಕಿನಲ್ಲಿ ಕೂಡ ಅವರು ತಮ್ಮದಾದಂತ ಒಂದು ವರ್ಚಸ್ಸನ್ನು ಇಟ್ಕೊಂಡು ತಾವು ಸಮಾಜ ಸುಧಾರಣೆಯನ್ನ ಕೇವಲ ಗ್ರಾಮದೊಳಗೆ ಅಷ್ಟೇ ಅಲ್ಲ, ತಾಲೂಕಿನಲ್ಲಿ ಎಲ್ಲಾ ಕಡೆ ತಮ್ಮ ಸೇವೆಗಳನ್ನ ಮಾಡ್ಕೊಂಡು ಬಂದಾರ. ಫೌಂಡೇಶನ್ ಇನ್ನೂ ಉತ್ತರೋತ್ತರವಾಗಿ ಬೆಳೀಲಿ, ಅವ್ರಿಗೆ ದೇವರು ಇನ್ನೂ ಸಾಕಷ್ಟು ಇಂಥ ಸಾಮಾಜಿಕ ಕೆಲಸಗಳನ್ನ ಮಾಡೋಲ್ಲಿ ಅವ್ರಿಗೆ ದೇವರ ಆಶೀರ್ವಾದ ಮಾಡ್ಲಿ ಅಂತ ಹೇಳಿ ನನ್ನ 2 ಮಾತು ಮುಗಿಸ್ತೀನಿ. ನಾನು NF ನದಾಫ್ ನಿವೃತ್ತ ಶಿಕ್ಷಕರು ಸಂಶಿ. ಬಹುತೇಕ
ಹಜರತ್ ಅಲಿ ಜೋಡ್ಮಣಿಯವರ ಫೌಂಡೇಶನ್ ವತಿಯಿಂದ ಈ ಕಾರ್ಯಕ್ರಮ ಪ್ರಥಮದಲ್ಲಿ ಪ್ರಾರಂಭ ಮಾಡ್ಯಾರ. ಇದರ ಜೊತೆಗೆ ಈಗ 4-5 ವರ್ಷದಿಂದ ಸಮಾಜ ಸೇವೆಯಲ್ಲಿ ಅವರ ಪಾತ್ರ ಬಹಳ ಮುಖ್ಯ ಆಗಿದೆ. ತಾಲೂಕಿನ ಎಲ್ಲ ಹಳ್ಳಿಗಳಿಗೂ ಕೂಡ ಅವರು ಭೇಟಿ ಕೊಟ್ಟು ಯಾರ್ಯಾರ ಸಮಸ್ಯೆ ಏನೇನದ ಅನ್ನುವಂಥದ್ದು ಅವರಿಗೆ ಸಹಾಯ ಸಹಕಾರವನ್ನು ನೀಡ್ಯಾರ. ಇದರ ಜೊತೆಗೆ ಈ ಫೌಂಡೇಶನ್ ವತಿಯಿಂದ ಸಮಾಜಕ್ಕೆ ಒಂದು ಒಳ್ಳೆಯದಾಗಬೇಕು ಅನ್ನುವಂಥ ಉದ್ದೇಶ ಇಟ್ಟುಕೊಂಡು ಇದರ ಜೊತೆಗೆ ಶಿಕ್ಷಣದಲ್ಲಿಯೂ ಕೂಡ ಅವರೊಂದು ಫ್ರೀ ಎಜುಕೇಷನ್ ಕೊಡಬೇಕನ್ನುವಂಥ ಅವರ ಹಂಬಲ ಅದ. ಅದಕ್ಕಾಗಿ ಅವರ ಸುಮಾರು ಒಂದು 15ರಿಂದ 20 ಎಕರೆ ಜಮೀನನ್ನು ತೆಗೆದುಕೊಂಡು ಒಂದೇ ಸೂರಿನಲ್ಲಿ ಎಜುಕೇಷನ್ ಪ್ರಾರಂಭ ಮಾಡಬೇಕನ್ನುವಂಥ LKGಯಿಂದ ಹಿಡಿದು ಕಾಲೇಜ್ ಮಟ್ಟದವರೆಗೂ ಕೂಡ ಅಲ್ಲಿ ಪ್ರಾರಂಭ ಮಾಡಬೇಕನ್ನುವಂಥ ಉದ್ದೇಶ ಐತಿ. ಅದನ್ನು ಆ ಉದ್ದೇಶ ನೆರವೇರಲಿ ಅನ್ನುವಂಥ ಆಶಾಭಾವನೆ ನಂದು ಅದ. ಅದಕ್ಕೆ ನಾವು ಪ್ರಯತ್ನ ಮಾಡಲಿಕ್ಕೆ ಹತ್ತೇವೆ. ಅದರ ಜೊತೆಗೆ ಈ ಏನು ಸಮಾಜ ಸೇವೆ ಇದೆ ಇದರ ಒಂದು ಕಣ್ಣಿನ ತಪಾಸಣೆ ಇರ್ಬೋದು, ಉಳಿದ ಇನ್ನೂ ಹೃದಯ, ಚರ್ಮ ರೋಗ, ಇನ್ನೂ ಅನೇಕ ಮನುಷ್ಯನಿಗೆ ಬರುವಂಥ ಕಾಯಿಲೆಯ ವಿವಿಧ ಡಾಕ್ಟರ್ಗಳನ್ನು ಕರೆಸಿ ಆ ಫೌಂಡೇಶನ್ ವತಿಯಿಂದ ಸಮಾಜಕ್ಕೆ ಒಂದು ಒಳ್ಳೆಯದಾಗುವಂಥ ಉಚಿತವಾದಂಥ ವ್ಯವಸ್ಥೆಯನ್ನು ಅವರು ಮಾಡಲಿ ಅನ್ನುವಂಥ ಮಾತನ್ನು ಹೇಳಿ ನನ್ನ 2 ಮಾತನ್ನು ಈ ಮೀಡಿಯಾದವರಿಗೆ ನನ್ನ ಅಭಿನಂದನೆ ಸಲ್ಲಿಸಿ 2 ಮಾತನ್ನು ಮುಗಿಸ್ತೇನೆ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನೇಷನ್ ನ್ಯೂಸ್. ಕಾಮೆಂಟ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ.